ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ಇವತ್ತಿನ ದಿನ ಬಂದು ಗುರು ಕರೆಕ್ಟಾಗಿ 21ನೇ ತಾರೀಕು ಶನಿವಾರ ಸೆಪ್ಟೆಂಬರು. ಏನು ಗುರು ಮಧ್ಯಾಹ್ನ ಬಂದವನು ಅನ್ಕೊಂಡ್ರ? ಹೌದು, ನಾವು ಬಂದಿರೋದು ಇವಾಗ ಮಧ್ಯಾಹ್ನನೇ. ಯಾಕಪ್ಪ ಅಂತಂದರೆ ನನಗೆ ಊಬರಲ್ಲೊಂದು ರಿಸರ್ವೇಷನ್ ಬುಕ್ಕಿಂಗ್ ಬಂದೈತೆ. ತಿಂಡಿ ನಮಗೆ ತಿರುವಣ್ಣಾಮಲೆಯಿಂದ ಒಂದು 50 ಕಿಲೋಮೀಟ್ರ್ ಮುಂದೆ. ಅದಕ್ಕೋಸ್ಕರ ಇವಾಗ ಅದ್ರ ಪಿಕಪ್ ಹೋಗ್ತಾ ಇದ್ದೀನಿ. ರಿಸರ್ವೇಷನ್ ಬುಕ್ಕಿಂಗು ಕರೆಕ್ಟಾಗಿ 294 ಕಿಲೋಮೀಟ್ರ್ ತೋರಿಸೈತೆ. ಅಮೌಂಟ್ ಎಷ್ಟು ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ. ಎಷ್ಟೋ ಜನ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ಗಳು ಮಾಡ್ತಾಯಿದ್ರಿ, ಗುರು ಲಾಸ್ ಅಲ್ವಾ, 10 ರೂಪಾಯಿಗೆ 8 ರೂಪಾಯಿಗೆಲ್ಲ ಹೋಗಿದೆಯಾ ಅಂತ ಕೇಳ್ತಾಯಿದ್ರು. ಸೊ ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಟೈಮ್ ಬಂದು ಕರೆಕ್ಟಾಗಿ ಇವಾಗ 2:43. ಪಿಕಪ್ ಬಂದು ಕರೆಕ್ಟಾಗಿ 3 ಗಂಟೆಗೆ. ಸೊ ಹೋಗೋಣ, ಫಸ್ಟು ಪಿಕಪ್ ಪಾಯಿಂಟ್ಗೆ ಹೋಗ್ಬಿಡೋಣ. ಇಲ್ಲೇ ಒಂದು 3 ನಿಮಿಷ ದೂರ ಅಷ್ಟೇ ಪಿಕಪ್ ಪಾಯಿಂಟ್ ಬಂದು. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಅಮೌಂಟ್ ಎಷ್ಟು ತೋರಿಸವ್ರೆ, ಎಷ್ಟು ಕಿಲೋಮೀಟ್ರು ಏನು ಎತ್ತ ಅಂತ. ಸೊ ಬನ್ನಿ ಇವಾಗ ಪಿಕಪ್ ಪಾಯಿಂಟ್ಗೆ ಹೋಗ್ಬಿಡೋಣ ಫಸ್ಟು. ಯಾರ್ಯಾರು ಅದಕ್ಕೂ ಮುಂಚೆ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ. ಸದ್ಯಕ್ಕೆ ಇವಾಗ ಗುರು ಕರೆಕ್ಟಾಗಿ ನಾನು ದೊಡ್ಡಬಳ್ಳಾಪುರ ಹೈವೇಲಿದ್ದೇನೆ. ಯಲಹಂಕದಿಂದ ಒಂದು ಚೂರು ಮುಂದಕ್ಕೆ ಇಲ್ಲಿ ಲೆಫ್ಟ್ ತಗೊಂಡು ಒಂದು ಕರೆಕ್ಟಾಗಿ 500 ಮೀಟ್ರ್ ಅಷ್ಟೇ ಗುರು ಇರೋದು. 500 ಮೀಟ್ರ್ ಮುಂದಕ್ಕೆ ಹೋದರೆ ಪಿಕಪ್ ಪಾಯಿಂಟ್ ಬರುತ್ತೆ. ಗುರು ಯಾವುದೋ ರಮಾಡ ಅಂತ ಹೋಟ್ಲು ಗುರು. ಈ ಹೋಟೆಲ್ ಲಾಸ್ಟ್ ಟೈಮ್ ಬಂದಿದ್ದೆ. ಇಲ್ಲೇ ಪಿಕಪ್. ಸರ್ ಕಿಧರ್ ಪಿಕಪ್ ಪಾಯಿಂಟ್ ಸರ್? ಇಲ್ಲಾದರೂ ಪಿಕಪ್ ಪಾಯಿಂಟಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ವೆಯ್ಟ್ ಮಾಡೋಣ. ಕಸ್ಟಮರು ಬನ್ನಿ ಅಂತಂದರು. ರಮಾಡ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನೋಡಿ ಲೆಫ್ಟಲ್ಲಿ ರಮಾಡ ಅಂತ ಬರ್ದೈತೆ ಬೋರ್ಡು. ಇದೇ ಗುರು ಹೋಟೆಲ್. ಗಾಯ್ಸ್ ಇಲ್ಲಿ ನೋಡಿ, ನೋಡ್ತಾ ಇದ್ದೀರಲ್ಲ, ಹೊನ್ನೇನಹಳ್ಳಿ ಬೆಂಗಳೂರು. ನೋಡಿ ಇಲ್ಲಿ ನೋಡಿ, ಸಿ ಪಿಕಪ್ ಇನ್ಫಾರ್ಮೇಷನ್ನು ಟಚ್ ಮಾಡಿದ್ರೆ ಇಲ್ಲಿ ನೋಡ್ರಿ ಗುರು ಕರೆಕ್ಟಾಗಿ 5,828 ರೂಪಾಯಿ ತೋರಿಸವನೆ. ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಬೀಳ್ತು ಅನ್ನೋದು ಕೂಡ ನೀವೇ ಚೆಕ್ ಮಾಡ್ಕೊಬಿಡ್ರಿ. ಸದ್ಯಕ್ಕೆ ಇವಾಗ ಪಿಕಪ್ ಪಾಯಿಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. 3 ಗಂಟೆಗೆ ಪಿಕಪ್ಪು, 5,828 ರೂಪಾಯಿ. ಹಾಂ ಬನ್ನಿ, 2553 2553. Please use rear seat belt for your safety. ஹலோ, அப்படியே கிளம்பிட்டு கரெக்டாக ஹோட்டலுக்கு கிளம்புறேன்டா. ஓகே, சரி ஓகே. நம்ம ஆன் தி வே ஒசூர் தானே? ஒசூர். ஓகே சரிடா, கிட்ட வந்துட்டு கால் பண்ணுறேன்.
ಗೈಸ್ ಇವಾಗ ನಾನು ಕರೆಕ್ಟಾಗಿ ಬಂದು ಹತ್ತಿ ಬಲೆ ಟೋಲ್ ಹತ್ರ ಇದ್ದೀನಿ. ಯಲಹಂಕದಿಂದ ಆಚೆಗಡೆ ಅಂದರೆ ಯಲಹಂಕದಿಂದ ಒಂದು 7 ಕಿಲೋಮೀಟ್ರ್ ಆ ಕಡೆ ದೊಡ್ಡಬಳ್ಳಾಪುರ ಕಡೆ ಪಿಕಪ್ ಆಗಿದ್ದು. ಅದಕ್ಕೋಸ್ಕರ ನಾನು ಹಂಗಿಂದ ಸೀದಾ ಅದು ಹೆಸರುಘಟ್ಟ ರೋಡ್ ಮೇಲೆ ಬಂದು 8ನೇ ಮೈಲಿ ಮೇಲೆ ಬಂದು ನೈಸ್ ರೋಡ್ ಹತ್ಕೊಂಡು ಸೀದಾ ಎಲೆಕ್ಟ್ರಾನಿಕ್ ಸಿಟಿಗೆ ಇಳ್ಕೊಂಡು ಈಗ ಹತ್ತಿ ಬಲೆ ಟೋಲ್ ಹತ್ರ ಇದ್ದೀನಿ ನಾನು. ಈಗ ಹತ್ತಿ ಬಲೆಯಿಂದ ಮುಂದೆ ಹೋಗಿ ಹೊಸೂರಲ್ಲಿ ಯಾರೋ ಇನ್ನೊಬ್ಬರನ್ನ ಪಿಕ್ ಮಾಡ್ಕೊಬೇಕಂತೆ. ಸರ್ ಸ್ವಲ್ಪ ಅಲ್ಲೊಂದು 10-15 ನಿಮಿಷ ಆಗ್ಬೋದು, ಸ್ವಲ್ಪ ವೆಯ್ಟ್ ಮಾಡಿ ಸರ್ ಅಂತ ಅಂದರು. ಸೊ ಓಕೆ ಸರ್ ಅಂತ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಅದು ಹೊಸೂರು ಹೋಗೋಣ. ಅಲ್ಲಿ ಯಾರು ಬರ್ತಾರೆ ನೋಡಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಸೀದಾ ಕೃಷ್ಣಗಿರಿ ಹತ್ರ ಸ್ವಲ್ಪ ಅಂದವೇ, ಇಲ್ಲಾಂದರೆ ಗ್ಯಾಸ್ ಒಂದು ಹಾಕ್ಸ್ಕೊಬೇಕು. ಗ್ಯಾಸ್ ಒಂದು ಹಾಕ್ಸ್ಕೊಂಡು ಸೀದಾ ಹೋಗ್ತಾ ಇರೋಣ. ತಿಂಡಿವ ನಮಗೆ ಗುರು, ಬನ್ನಿರಿ. ಗುರು ಇವಾಗ ಕರೆಕ್ಟಾಗಿ ಬಂದು ಹೊಸೂರಲ್ಲಿದ್ದೀನಿ. ಟೈಮ್ ಬಂದು ನೋಡ್ಬೋದು 5:19 ಬಂದು ಒಂದು 5 ಮಿನಿಟ್ಸ್ ಆಯಿತು. 5:15ಗೆ ಕರೆಕ್ಟಾಗಿ ಇಲ್ಲಿಗೆ ಬಂದೆ. ದೊಡ್ಡಬಳ್ಳಾಪುರದಲ್ಲಿ ರಾಜಾನಕುಂಟೆಯಿಂದ ಇನ್ನು ಮುಂದೆ, ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಸಿಟಿ ದಾಟೋಷ್ಟೊತ್ತು ಕರೆಕ್ಟಾಗಿ 2 ಅವರ್ 15 ನಿಮಿಷ ಕರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ಇನ್ನೂ 4 ಅವರ್ ಜರ್ನಿ ತೋರಿಸ್ತೈತೆ. 4 ಅವರ್ 5 ನಿಮಿಷನೋ 10 ನಿಮಿಷನೋ ಜರ್ನಿ ತೋರಿಸ್ತೈತೆ. ಸದ್ಯಕ್ಕೆ ಇಲ್ಲೆಲ್ಲ ಹೊಸೂರಲ್ಲಿ ಸರ್ ಒಂದು ಅರ್ಧ ಗಂಟೆ ವೆಯ್ಟಿಂಗ್ ಮಾಡಬೇಕು ಅಂದರು. ಇಂಟರ್ಸಿಟಿ ಟ್ರಿಪ್ಪಲ್ಲಿ ಮೊದಲೇ ವೆಯ್ಟಿಂಗ್ ಚಾರ್ಜು ಮತ್ತು ಎಕ್ಸ್ಟ್ರಾ ಕಿಲೋಮೀಟ್ರ್ ಹೊಡೆದ್ರೆ ಏನೂ ಎಕ್ಸ್ಟ್ರಾ ಬರೋಲ್ಲ. ಅದಕ್ಕೋಸ್ಕರ ಸರ್ ಅರ್ಧ ಗಂಟೆ ಆದರೆ 100 ರೂಪೀಸು, 1 ಅವರ್ ವೆಯ್ಟಿಂಗ್ ಆದರೆ 200 ರೂಪೀಸ್ ಹೇಳಿದ್ದೀನಿ. ಎಲ್ಲ ಆಚೆಗಡೆ ಹೋಗೋರು ಕಸ್ಟಮರು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಗುರು ಒಳಗಡೆ. ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ. ಕೊನೆಗೆ ಹೋಗೋರು ಕಸ್ಟಮರು ಬಂದರು. ಸೀದಾ ಇವಾಗ ಇಲ್ಲೊಬ್ರನ್ನ ಕೂರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಕಸ್ಟಮರ್ ಬಂದು ನಮ್ಮ ಬುಕ್ ಮಾಡಿದಾರಲ್ಲ ಕಸ್ಟಮರ್ ಫ್ರೆಂಡು, ಜಸ್ಟ್ ಅವ್ರ ಮಧ್ಯೆ ಒಂದು ಡ್ರಾಪ್ ಹಾಕ್ಸ್ಕೊತವ್ರು ಅಷ್ಟೇ. ನಾನು ತಿರುವಣ್ಣಾಮಲೆ ಮೇಲೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ತಿರುವಣ್ಣಾಮಲೆಯಲ್ಲಿ ಇವ್ರನ್ನ ಡ್ರಾಪ್ ಹಾಕ್ಬಿಟ್ಟು ಸೀದಾ ನಾವು ಹಂಗೆ ಮುಂದೆ ಒಂದು 60-70 ಕಿಲೋಮೀಟ್ರು ತಿಂಡಿವ ನಮ್ಮ ಕಡೆ ಹೋಗ್ಬೇಕಂತೆ, ಹಂಗಂತ ಹೇಳವ್ರೆ. ಸೊ ಬನ್ನಿ ಪಯಣ ಮುಂದೆ ಸಾಗಲಿ. ಗಾಯ್ಸ್ ಇವಾಗ ಬಂದು ಕರೆಕ್ಟಾಗಿ ನಾವು ತಿರುವಣ್ಣಾಮಲೈ ಒಂದು 45-50 ಕಿಲೋಮೀಟ್ರ್ ಆಯ್ತಾ ಗುರು. ಆನ್ ದ ವೇ ಸರ್ ಸ್ವಲ್ಪ ಟೀ ಕುಡಿಬೇಕು, ಗಾಡಿ ಸೈಡಿಗೆ ನಿಲ್ಲಿಸ್ರಿ ಅಂತಂದರು. ನಾನು ಕೂಡ ಟೀ ಕುಡಿಬೇಕಾಗಿತ್ತು, ಹಾಗಾಗಿ ಗಾಡಿ ಸೈಡಿಗೆ ನಿಲ್ಲಿಸಿ ಇವಾಗ ತಾನೇ ಟೀ ಕುಡ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ. ಸೀದಾ ಇವಾಗ ಹೋಗಿ ಈ ಕಸ್ಟಮರ್ನ ಡ್ರಾಪ್ ಹಾಕ್ಬಿಟ್ಟು ತಿರುವಣ್ಣಾಮಲೆಯಿಂದ ಹಂಗೆ ನಮ್ಮ ಪಯಣ ಮುಂದೆ ಸಾಗ್ಸೋಣ ಗುರು. ಗಾಯ್ಸ್ ಸದ್ಯಕ್ಕೆ ನಮ್ಮ ಇನ್ನೊಬ್ಬ ಕಸ್ಟಮರ್ನ ಡ್ರಾಪ್ ಹಾಕ್ಬಿಟ್ಟು ಇವಾಗ ಆಲ್ರೆಡಿ ತಿಂಡಿವ ನಮ್ಮ ಏರಿಯಾದಲ್ಲಿದ್ದೀವಿ. ನೋಡ್ರಿ ಗುರು ರೋಡ್ ಹೆಂಗೈತೆ, ಟೈಮ್ ಬಂದು ಕರೆಕ್ಟಾಗಿ ಆಲ್ರೆಡಿ 10 ಗಂಟೆ. ಭಯ ಇದೈತೆ ಗುರು. ನೋಡ್ರಿ ವೀರಪ್ಪನ ಯಾವುದೋ ಗಲ್ಲಿಗಳು ಗುರು.
ಗಾಯ್ಸ್ ನೋಡಿದ್ರಲ್ಲ ನೀವು, ದಯವಿಟ್ಟು ಔಟ್ ಆಫ್ ಸ್ಟೇಷನ್ಗೆ ಹೋದಾಗ ಇಂಥ ಜಾಗದಲ್ಲಿ ಎಲ್ಲ ಸ್ವಲ್ಪ ಡ್ರಾಪ್ ಆಗೋ ಟೈಮಲ್ಲಿ ನೈಟು ಮಿಡ್ ನೈಟಲ್ಲೆಲ್ಲ ಸ್ವಲ್ಪ ಆದಷ್ಟು ಹುಷಾರಲ್ಲಿರಿ, ನಿಮ್ಮ ಹುಷಾರಲ್ಲಿ ನೀವಿರಿ. ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ನೋಡಿ ನೀವೇ, ನಿಮ್ಗೆ ಏನು ಅನಿಸ್ಬೋದು ಕಮೆಂಟ್ ಮಾಡಿ ನೋಡೋಣ. ಕರ್ಮೇಂದ್ರ ಟೈಮ್ ಈಗ ಬಂದು 11 ಗಂಟೆ ಅಂತೂ ಆಗೈತೆ ಇವರು ಟೈಮ್. ಇವಾಗ ತಿಂಡಿ ವನಮಲ್ಲಿದ್ದೀನಿ. ಗುರು ತಿಂಡಿ ವನಮ್ಮಲ್ಲಿ ನೋಡ್ರಿ, ಕಸ್ಟಮರ್ ಡ್ರಾಪ್ ಎಲ್ಲಿಗೆ ಹಾಕ್ಸ್ಕೊಂಡವ್ರಿ, ಯಾವುದು ಶುರು ಗೊತ್ತಾಯ್ತಲ್ಲ ಯಪ್ಪ. ಹೈವೇಗೆ ಹೋಗ್ಬಿಟ್ರೆ ಸಾಕು ಗುರು, ಬರೀ ಲೆಫ್ಟು ರೈಟು ಹೇಳೋದು ಸಾಕಾಯ್ತು ಗುರು. ಹೈವೇಗೆ ಹೋಗಿ ಸಿಗೋಣ ನಿಮಗೆ. ಗಾಯ್ಸ್ ನೋಡಿದ್ರಲ್ಲ ನೀವೇನೆ ಎಲ್ಲಿಗೆ ಬಂದು ಡ್ರಾಪ್ ಆಗ್ತದೆ ಅಂತ. ಸದ್ಯಕ್ಕೆ ಇವಾಗ ಡ್ರಾಪ್ ಹಾಕಿ ಹೊರಡೋ ಸಮಯ. ಈಗ ನಾನು ನಿಮಗೆ ಲೆಕ್ಕ ಕೊಡಬೇಕು. ಏನಪ್ಪ ಲೆಕ್ಕ ಅಂದರೆ ಗುರು, ನನ್ನ ಗಾಡಿ ಬಂದು ಕರೆಕ್ಟಾಗೆ 296 ಕಿಲೋಮೀಟ್ರ್ ಗಾಡಿ ಓಡೈತೆ. 5,800 ರೂಪಾಯಿ ನಾನು ತೋರಿಸಿದ್ನಲ್ಲ, 5,800 ರೂಪಾಯಿ ಬಿಲ್ ಆಗೈತೆ ಗುರು. ಇದು ಲಾಭನ ನಷ್ಟನ ನೀವು ಹೇಳಿ. ಈ ಕಡೆಯಿಂದ ನಾನು ಖಾಲಿ ಹೋಗ್ತೀನೋ ಬಾಡಿಗೆ ಹಾಕೊಂಡು ಹೋಗ್ತೀನೋ ಅದು ನನ್ನ ಪರ್ಸ್ನಲ್, ನನಗೆ ಬಿಟ್ಟಿದ್ದು. ನಾನು ಒಂದು ಸೈಡು 298 ಕಿಲೋಮೀಟ್ರಿಗೆ 5,800 ರೂಪಾಯಿ ತಗೊಂಡಿರೋ ಬಾಡಿಗೆ, ಅದು ಕರೆಕ್ಟ್ ಹೌದಾ ಅಲ್ವಾ ನೀವು ಹೇಳಿ. ಟೋಲು TP ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಥರದ್ದು ಕೈಯಿಂದ ನಾನೇನು ಕಟ್ಕೊಂಡಿಲ್ಲ, ಎಲ್ಲ ಎಕ್ಸ್ಟ್ರಾನೇ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಾಪ ಟೋಲ್ ದುಡ್ಡು ಅವ್ರು ವಾಪಸ್ ಬರೋಕ್ಕೆ ಇನ್ನೊಂದು 200-300 ರೂಪಾಯಿ ಅವರೇ ಎಕ್ಸ್ಟ್ರಾ ಟಿಪ್ಸ್ಗೂ ಕೂಡ ಕೊಟ್ಟರು ಕಸ್ಟಮರು. ಸರ್ ಹೋಗಿ ಇರಲಿ, ಊಟ ಮಾಡಿಕೊಂಡು ಈ ಕಡೆಯಿಂದ ಖಾಲಿ ಹೋಗಬೇಕು, ಟೋಲ್ ಕಟ್ಕೊಂಡು ಹೋಗಿ ಅಂತ. ಸೊ ಅಂಥ ಕಸ್ಟಮರ್ ಯಾರು ಸಿಗ್ತಾರೆ, ಹಂಗೆ ಊಟ ಮಾಡೋಣ ಬನ್ನಿ ಜೊತೆಲೆ ಅಂತಂದರು. ಒಂದೇ ಒಂದು ಮಿಸ್ಟೇಕ್ ಆಯ್ತು. ಏನಪ್ಪ ಅಂತಂದ್ರೆ ಅವ್ರಿಗೂ ನನಗೂ, ಅವ್ರಿಗೆ ಕನ್ನಡನೂ ಬರೋಲ್ಲ, ಹಿಂದಿನೂ ಬರೋಲ್ಲ, ನನಗೆ ತಮಿಳು ಬಂತು ಬರೋದೇ ಇಲ್ಲ, ಇಂಗ್ಲೀಷು ಸರಿಯಾಗಿ ಬರೋಲ್ಲ. ಹಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಡ್ರಾಪ್ ಆಗ್ತೆ. ಸೊ ಸದ್ಯಕ್ಕೆ ವಾಪಸ್ಸು ನೋಡೋಣ ಗುರು. ಇಲ್ಲಿ ಮಲಗಿದ್ದು ಬೆಳಗ್ಗೆ ಹಾಕೊಂಡು ಹೋಗ್ತೀನಿ, ಇಲ್ಲ ಏನೋ ಮಾಡ್ಕೊಂಡು ಹೋಗ್ತೀನಿ. ಸೊ ಗಾಯ್ಸ್, ನನ್ನ ವೀಡಿಯೋ ನೋಡು ಈ ಟೈಮಲ್ಲಿ ಯಾರಾದರೂ ಕ್ಯಾಬ್ ಡ್ರೈವರ್ಸ್ಗಳು ಯಾವ ಥರ ಮ್ಯಾನೇಜ್ ಮಾಡ್ತಾಯಿದ್ದೀರಿ ಅನ್ನೋದು ಮಾತ್ರ ಕಮೆಂಟಲ್ಲಿ ಮಿಸ್ ಮಾಡಬೇಡಿ. ಆದಷ್ಟು ನೀವು ಹುಷಾರಲ್ಲಿರಿ. ಔಟ್ ಆಫ್ ಸ್ಟೇಷನ್ಗಳು ಹೋದಾಗ, ತಮಿಳ್ನಾಡು ಪ್ರತಿಯೊಂದು ಎಲ್ಲೇ ಆಗಲಿ ಔಟ್ ಆಫ್ ಸ್ಟೇಷನ್ಗಳು ಹೋದಾಗ ಹುಷಾರಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ನಂಗೆ ಇನ್ನೊಂದು ಮರ್ತ್ಕೊಂಡೆ, ಏನಪ್ಪ ಅದು ಅಂದರೆ, ನನ್ನ ಗಾಡಿ ಕರೆಕ್ಟಾಗಿ ಒಂದು ಸೈಡ್ಗೆ 850 ರೂಪಾಯಿ ಗ್ಯಾಸ್ ಕೊಡ್ತದೆ ಗುರು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, 5,800 ರೂಪಾಯಲ್ಲಿ 850 ರೂಪಾಯಿ ಗ್ಯಾಸ್ಗೆ ಹೋಗೈತೆ ಅಂತಂದರೆ ಇನ್ನೆಷ್ಟು ಉಳಿದೈತೆ ಅಂತ. ಆಮೇಲೆ ಎಷ್ಟೋ ಜನ ಎಷ್ಟು ಖರ್ಚಾಯಿತು ಏನಾಯಿತು ಅಂತ ಎಲ್ಲ ಕೇಳಬೇಡ್ರಿ. ಸೊ ಗಾಯ್ಸ್, ಈಗ ಸದ್ಯಕ್ಕೆ ನಾನು ಮೇಯ್ನ್ ರೋಡ್ಗೆ ಬಂದೆ ಗುರು. ಇವಾಗ ಜೀವ ಬಾಯಿಗೆ ಬಂದಂಗೆ ಆಯಿತು, ಹೋಗಿದ್ದ ಜೀವ ಬಂದಂಗೆ ಆಯಿತು ಗುರು. ಸಿಕ್ಕಾಪಟ್ಟೆ ಭಯ ಆಯ್ತಾಯಿತು 11 ಗಂಟೆ ರಾತ್ರಿಯಲ್ಲಿ ಸ್ನೇಹಿತರೆ. ಸದ್ಯ ಎಲ್ಲಾದರೂ ಊಟ ಮಾಡಿ ಮಲ್ಗನ. ಸೊ ಗಾಯ್ಸ್, ಸಿಗೋಣ ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಟೇಕ್ ಕೇರ್.